ಯೂಟ್ಯೂಬರ್ V2 ಸೂರ್ಯ ವಿರುದ್ಧ ಈಗ ಕಿಡ್ನಾಪ್ ಆರೋಪ ಕೇಳಿ ಬಂದಿದೆ. ಮುತ್ತುರಾಜ್ ಅಲಿಯಾಸ್ V2 ಸೂರ್ಯ ವಿರುದ್ಧ ಈ ಕಿಡ್ನಾಪ್ ಆರೋಪ ಕೇಳಿ ಬಂದಿರೋದು. ಬೆಂಗಳೂರಿನ ಜ್ಞಾನ ಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜರ್ನಲಿಸಂ ಕಲಿಯೋದಕ್ಕೆ V2 ಸೂರ್ಯ ಕಚೇರಿಗೆ ಒಬ್ಬ ಯುವತಿ ಬಂದಿರ್ತಾಳಂತೆ. ಕಚೇರಿಗೆ ಯುವತಿ ಹೋದಾಗ ಕಿಡ್ನಾಪ್ ಮಾಡಿದ ಆರೋಪ ಕೇಳಿ ಬಂದಿದೆ. ಆರೋಪ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಆ ಯುವತಿಯ ಪೋಷಕರು. ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಯುವತಿ ಯೂ-ಟರ್ನ್ ಹೊಡೆದ್ಬಿಟ್ಟಿದ್ದಾಳೆ. ಇಷ್ಟಪಟ್ಟೆ ಸೂರ್ಯ ಜೊತೆ ಹೋಗಿದ್ದಾಗಿ ಯುವತಿ ಹೇಳಿಕೆ ಕೊಟ್ಟಿದ್ದಾಳೆ. ಈ ಬಗ್ಗೆ ಲೈವ್ ಡೀಟೇಲ್ಸ್ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಈ ಯುವತಿ ಪೋಷಕರು ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ದೂರು ಕೊಡೋದು, ಯುವತಿ ಹೋಗಿ ಸ್ಟೇಟ್ಮೆಂಟ್ ಕೊಡೋದು, ಕಿಡ್ನಾಪ್ ಏನಾಗಿಲ್ಲ, ನಾನು ನನ್ನ ಇಚ್ಛೆಯಂತೆ ನಾನು ನಡೀತಾ ಇದ್ದೀನಿ, ಅವನ ಜೊತೆಗಿದ್ದೀನಿ ಅಂತ ಅಂದು. ಸೊ ಏನಿದು ಕಥೆ? ಹಾಗಾದ್ರೆ ಪೋಷಕರ ಹತ್ರ ಯುವತಿ ಹೋಗಿಲ್ವಾ? ಏನಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸಭಾ, ಈ V2 ಸೂರ್ಯ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು. ಕಳೆದ ತಿಂಗಳು ಈ ಒಂದು ಪ್ರಕರಣವನ್ನ ಯುವತಿಯ ಪೋಷಕರು ದಾಖಲು ಮಾಡಿದ್ರು. ಏನು ಅಂತ ಹೇಳಿದ್ರೆ, ನಮ್ಮ ಮಗಳೇನಿದ್ದಾಳೆ ಅವಳು ಜರ್ನಲಿಸಮ್ ಅನ್ನ ಕಲಿಬೇಕು ಅಂತ ಹೇಳಿ V2 ಸೂರ್ಯ ಅವರ ಕಚೇರಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರು ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಅನಂತರದಲ್ಲಿ ನಾವು ನಮ್ಮ ಮಗಳಿಗೆ ಕರೆಯನ್ನ ಮಾಡಿದ್ರು ಕೂಡ ಅವರು ಕರೆಯನ್ನ ಸ್ವೀಕರಿಸ್ತಾ ಇರಲಿಲ್ಲ ಅನ್ನುವಂಥ ಒಂದು ಆರೋಪವನ್ನ ಮಾಡಿ ಕಿಡ್ನಾಪ್ ಮಾಡಿರೋದ್ರಿಂದಾಗಿ ಅವರನ್ನ ಬಂಧಿಸಬೇಕು ಅನ್ನುವಂಥ ಒಂದು ದೂರನ್ನ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಕೊಟ್ಟಿದ್ರು. ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಅನಂತರದಲ್ಲಿ ಆರೋಪಿಯನ್ನ ಕರೆದು ವಿಚಾರಣೆಯನ್ನು ನಡೆಸಿದಂತಹ ವೇಳೆಯಲ್ಲಿ ಯುವತಿಯನ್ನ ಕೂಡ ಕರೆಸಿರ್ತಾರೆ. ಆಕೆ ಇಲ್ಲ, ನನ್ನನ್ನೇನು ಅವರು ಕಿಡ್ನಾಪ್ ಮಾಡಿಲ್ಲ, ನಾನೇ ಅವರೊಂದಿಗೆ ಹೋಗಿದ್ದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನನ್ನೇನು ಕಿಡ್ನಾಪ್ ಮಾಡಿಲ್ಲ, ನಾನೇ ಅವರೊಂದಿಗೆ ನನ್ನ ಒಂದು ಇಚ್ಛೆ ಇತ್ತು, ಹಾಗಾಗಿ ನಾನು ಅವರೊಂದಿಗೆ ಹೋಗಿದ್ದೆ, ಅಲ್ಲಿ ಕಿಡ್ನಾಪ್ ಆಗಿರೋ ಯಾವುದೇ ಒಂದು ಪ್ರಮೇಯವೂ ಕೂಡ ಇಲ್ಲ, ಪ್ರಸಂಗವೂ ನಡೆದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಯುವತಿಯ ಪೊಲೀಸರಿಗೆ ಸ್ಪಷ್ಟಪಡಿಸ್ತಾ ಇರೋದ್ರಿಂದಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ FIR ಅನ್ನ ರದ್ದುಗೊಳಿಸಿ ಅಥವಾ ಅದಕ್ಕೆ ಬಿ ರಿಪೋರ್ಟ್ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದರೆ ಮೊದಲಿಗೆ ಆರೋಪ ಏನಿತ್ತು ಅಂತ ಹೇಳಿದ್ರೆ, ಯುವತಿಯ ಪೋಷಕರು ಇಲ್ಲ, ನನ್ನ ಮಗಳನ್ನ ಇವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಹಿಂದಿನ ತಿಂಗಳೇ ಇವರು ಒಂದು ಪ್ರಕರಣವನ್ನು ದಾಖಲಿಸಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಟವರ್ ಡಂಪ್ ಆಗಿರ್ಬೋದು, CDR ಆಗಿರ್ಬೋದು, ಅವೆಲ್ಲವನ್ನ ಕೂಡ ತೆಗೆದು ಪರಿಶೀಲನೆಯನ್ನ ಕೂಡ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಯುವತಿಯನ್ನ ಕೂಡ ಮೊದಲಿಗೆ ಟ್ರೇಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಯುವತಿ ಎಲ್ಲಿದ್ದಾಳೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ಮಾಹಿತಿ ಗೊತ್ತಾದ ತಕ್ಷಣದಲ್ಲಿ ಯುವತಿಯನ್ನ ಪೊಲೀಸರು ಕರೆದುಕೊಂಡು ಬರ್ತಾರೆ. ಆಕೆಯಿಂದ ಸ್ಟೇಟ್ಮೆಂಟ್ ಅನ್ನ ಪಡಿಬೇಕಲ್ಲ, ಯಾವುದೇ ಒಂದು ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ವಿಕ್ಟಿಮ್ ಇಂದ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತದ್ದು ಪೊಲೀಸರ ಕರ್ತವ್ಯ. ಹಾಗಾಗಿ ಅವರು ಕೂಡ ಆ ಒಂದು ಕೆಲಸವನ್ನ ಮಾಡಿರ್ತಾರೆ. ಅಲ್ಲಿ ಒಂದು ವಿಚಾರವನ್ನು ಆಕೆ ಸ್ಪಷ್ಟವಾಗಿ ಹೇಳಿರ್ತಾಳಂತೆ, ನನ್ನನ್ನು ಯಾರು ಕೂಡ ಕಿಡ್ನಾಪ್ ಮಾಡಿಲ್ಲ, ನಾನೇ ಹೋಗಿರೋದು ಅನ್ನುವಂತ ಒಂದು ವಿಚಾರವನ್ನು ಆಕೆ ಹೇಳಿರೋದ್ರಿಂದಾಗಿ ಈ ಒಂದು ಪ್ರಕರಣ ಏನಿದೆ ಇದು ಒಂದು ರೀತಿಯಲ್ಲಿ ಸುಖಾಂತ್ಯ ಕಂಡಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಆರೋಪ ಏನಿತ್ತು ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸರಿಯಾದ ಸಾಕ್ಷಿಗಳು ಕೂಡ ಪೊಲೀಸರಿಗೆ ಲಭ್ಯವಾಗಿಲ್ಲ. ಇವತ್ತಿಯೇ ಇಲ್ಲ, ನಾನೇ ಹೋಗಿರೋದು ಅಂತ ಒಪ್ಕೊಂಡಿರೋದ್ರಿಂದಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಬಿ ರಿಪೋರ್ಟ್ ಅನ್ನು ಹಾಕಲಿಕ್ಕೆ ಸಿದ್ಧಪಡಿಸ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.